ಹುಟ್ಟುಹಬ್ಬ ಇದೇ ತಿಂಗಳ 16ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಬಂಜಾರ ಭವನದಲ್ಲಿ ಶಿವಮೊಗ್ಗ ಗ್ರಾಮಾಂತರದಿಂದ ಪ್ರಥಮ ಬಾರಿಗೆ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಈ ಸರಿ ಗ್ರಾಮಾಂತರದಿಂದ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಪ್ರತಿ ವರ್ಷ ನಾವು ನಗರದಿಂದ ಒಂದಷ್ಟು ಜನ ಹಿತೈಷಿಗಳೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ರು, ಅವ್ರ ಜೊತೆಲೇ ಸೇರ್ಕೋತಾ ಇದ್ವಿ. ಈ ಸಾರಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ನಾವು ಗ್ರಾಮಾಂತರದಿಂದ ವಿಶೇಷವಾಗಿ ಒಂದು ಆಚರಣೆ ಮಾಡುವ ಅನ್ನೋಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಕಾರಣದಿಂದ ಮನೆ ಸಂಸದಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರು ಸಮಯವನ್ನು ಕೊಟ್ಟರು. ಹಾಗಾಗಿ ಗ್ರಾಮಾಂತರದಿಂದಲೇ ಈ ವರ್ಷದಿಂದ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರುವ ಹಾಗೆ ಭಾಳಷ್ಟು ಜನ ಸಂಸದರುಗಳನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ದೀವಿ. ಈ ರೀತಿಯ ಅಭಿವೃದ್ಧಿ ಹರಿಕಾರರು, ಕೆಲಸವನ್ನು ಮಾಡುವಂಥ ಇಚ್ಛಾಶಕ್ತಿ ಉಳ್ಳಂತಹ ಸಂಸದನ್ನು ನಾವು ಇದುವರೆಗೂ ನೋಡಿರಲಿಲ್ಲ. ಹಿಂದೆಲ್ಲ ಸಂಸದರ ಬಗ್ಗೆ ನಾವು ನೋಡಿದ್ವಿ, ಕೇಳ್ತಾ ಇದ್ವಿ. ಅಪ್ಲಿಕೇಶನ್ ಹಾಕೋದ್ರೆ ಮುಗೀತು, ಅವ್ರು ಪಾಸ್ ಆಗಿರ್ತಿದ್ರು, ಮತ್ತು 5 ವರ್ಷ ಅವ್ರನ್ನ ನಾವು ನೋಡಲಿಕ್ಕೂ ಆಗ್ತಿರಲಿಲ್ಲ. ಅಂಥ ದಿನಗಳು ಕೂಡ ನಾವೆಲ್ಲ ಕಂಡಿದ್ದೀವಿ. ಆದರೆ ಜನಸ್ನೇಹಿಯಾಗಿ ಜನರ ಜೊತೆಯಲ್ಲಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಮನೋಭಾವ ಇರುವಂಥ ನಾಯಕರು ಯಾರಾದರೂ ಇದ್ದಾರೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅಂತೇಳಿ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವರು. ಗ್ರಾಮಾಂತರದಿಂದ ಮಾಡ್ತಾ ಇರ್ತಕ್ಕಂಥ ವಿಶೇಷತೆ ಏನು ಅಂತೇಳಿದರೆ, ಅವರ ಕೊಡುಗೆ ಗ್ರಾಮಾಂತರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಭರಪೂರ ಕೊಡುಗೆಗಳನ್ನು ಇವತ್ತು ಶಿವಮೊಗ್ಗ ಗ್ರಾಮಾಂತರ ಜನತೆಗೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸಹಕಾರದೊಂದಿಗೆ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ರೈತರ ಪರವಾಗಿ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಕನಿಷ್ಠ 400 ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ಏತ ನೀರಾವರಿ ಯೋಜನೆಗಳಿಗೆ ಶಿವಮೊಗ್ಗ ಗ್ರಾಮಾಂತರದ ಜನತೆಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹತ್ತತ್ರ 135 ಕೆರೆಗಳಿಗೆ ನೀರನ್ನು ಉಣಿಸುವಂತಹ ಯೋಜನೆಯನ್ನು ಸನ್ಮಾನ್ಯ ರಾಘಣ್ಣ ಅವರು ಕೊಟ್ಟರು. ಅದೇ ರೀತಿ ತಮಗೆಲ್ಲ ಗೊತ್ತಿರುವ ಹಾಗೆ ಏರ್ಪೋರ್ಟ್, ಹಾಗೆ ಬಡವರಿಗೆ, ಗ್ರಾಮಾಂತರ ಜನತೆಗೆ ಕುಡಿಯುವ ನೀರಿಗೆ ಜಲಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೆ ನೀರನ್ನು ಕೊಡುವಂಥ ಕೆಲಸವನ್ನು ಕೂಡ ರಾಘಣ್ಣ ಅವರು ಮಾಡಿದ್ದಾರೆ. ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸುವಂಥ ಕೆಲಸವನ್ನು ಸನ್ಮಾನ್ಯ ರಾಘಣ್ಣ ಅವರು ಮಾಡಿದ್ದಾರೆ. ಈಗ ಕೋಚಿಂಗ್ ಡಿಪೋ ಈಗಾಗಲೇ ಉದ್ಘಾಟನೆಗೆ ಸಜ್ಜಾಗಿದೆ ಕೋಟೆಗಂಗೂರಿನಲ್ಲಿ. ಅದು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ನ್ಯಾಷನಲ್ ಹೈವೇ, ನಾವು ಇಲ್ಲಿಂದ ಹೊಳೆಹೊನ್ನೂರಿಗೆ ಹೋಗಬೇಕು ಅಂತೇಳಿದರೆ ಭಾಳಷ್ಟು ಪ್ರಯಾಸವನ್ನು ಪಡಬೇಕಾಗಿತ್ತು. ಈಗ ಕೇವಲ 10 ನಿಮಿಷದಲ್ಲಿ ಹೊಳೆಹೊನ್ನೂರಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ತಾವು ನೋಡಿದಿರಿ, ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆ ಕೂಡ ಮಾಡಿದಿರಿ. ಎಲ್ಲ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ, ಸಮವಸ್ತ್ರಗಳ, ಶೂಸ್ಗಳ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಕೂಡ ರಾಘಣ್ಣರವರು ಲಾಸ್ಟ್ 2 ಇಯರ್ಸಿಂದ ಮಾಡ್ತಾ ಬರ್ತಾ ಇದ್ದಾರೆ. ಏರ್ಪೋರ್ಟ್ ನಾನೇ ಹೇಳಬೇಕಾಗಿಲ್ಲ. ದೇವಸ್ಥಾನಗಳಿಗೆ, ಸಮುದಾಯ ಭವನಗಳಿಗೆ ಭಾಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಸನ್ಮಾನ್ಯ ರಾಘಣ್ಣ ಅವರು ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ಆರಾಧ್ಯ ದೈವ ಮಲೇಶಂಕರದ ಶಿವನ ದೇವಸ್ಥಾನಕ್ಕೆ ಭಾಳ ದೊಡ್ಡ ಕೊಡುಗೆ, ಮಾವರ್ದಮ್ಮ ಟೆಂಪಲ್ಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೈದಕಲ್ಲಹಳ್ಳಿ ಗ್ರಾಮದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಭಾಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ರಾಘಣ್ಣವರು ಗ್ರಾಮಾಂತರಕ್ಕೆ ಭಾಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಾಂತರದ ಜನತೆ ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇವೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ಪ್ರತಿ ವರ್ಷ ಶಿವಮೊಗ್ಗ ಗ್ರಾಮಾಂತರದಿಂದ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ಅವರಲ್ಲಿ ಶಕ್ತಿ, ಮತ್ತು ಅವರಲ್ಲಿ ಆ ಚೈತನ್ಯ, ಅವರಲ್ಲಿ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಅಂತೇಳಿದರೆ, ಭಾನುವಾರ ಬೆಳಿಗ್ಗೆ ಶಿವಮೊಗ್ಗ ಗ್ರಾಮಾಂತರದ ಒಟ್ಟು 7 ಶಕ್ತಿ ಕೇಂದ್ರಗಳು, 7 ಮಹಾಶಕ್ತಿ ಕೇಂದ್ರಗಳು. ಒಂದು ಆನವೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಆನವೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು, ಮತದಾರರು, ಮುಖಂಡರುಗಳು ಆನವೇರಿಯ ಹಿರಿಮಾವರ್ದಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ. ಸನ್ಮಾನ್ಯ ಬಿ ವೈ ರಾಘವೇಂದ್ರ ಮತ್ತು ದಂಪತಿಗಳಿಗೆ ಆ ಭಗವಂತ ಸಕಲೇಶ್ವರಗಳನ್ನು ಕರುಣಿಸಲಿ ಅಂತ ಹೇಳಿ ಅಲ್ಲಿ ಅವರೆಲ್ಲರೂ ಒಂದು ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಅಲ್ಲಿಂದ ಹೊರಡುವಂಥ ವ್ಯವಸ್ಥೆ. ಹಾಗೆ ಹೊಳೆಹೊನ್ನೂರು ಭಾಗದಲ್ಲಿ ಅಂದರೆ ಅರೆಬೆಳಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಲ್ಲಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ಮತದಾರ ಬಂಧುಗಳು ಒಟ್ಟಾಗಿ ಕೈಮರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅಲ್ಲಿ ಪೂಜೆಗಳನ್ನು ಮಾಡಿ ಅಲ್ಲಿಂದ ಎಲ್ಲರೂ ಒಟ್ಟಾಗಿ
ಹೊರಡುವಂಥ ಕೆಲಸ ಮಾಡ್ತಾರೆ. ಹಾಗೆ ಹೊಳೆಹೊನ್ನೂರಿನಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಹೊಳೆಹೊನ್ನೂರು ಭಾಗದ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಅವರು ಹೊರಡುವಂಥದ್ದು. ಹಾಗೆ ನಮ್ಮ ಕುಂಸಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮತದಾರ ಬಂಧುಗಳು ಒಟ್ಟಾಗಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಆಯನೂರು ಅಲ್ಲಿ ಎಲ್ಲರೂ ಸೇರ್ಕೋತಾರೆ. ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡಗಳು, ಬೂತ್ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಅಲ್ಲಿ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಹೊರಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಹಾರ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರುಗಳು ಅಲ್ಲಿ ಹಾರ್ನಳ್ಳಿಯ ಚೌಕಿ ಮಠದಲ್ಲಿ ಸೇರಿಕೊಂಡು ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಅಲ್ಲಿ ಅವರಿಗೆ ಶುಭ ಹಾರೈಸಿ ಅಲ್ಲಿಂದ ಎಲ್ಲರೂ ತೆರಳುವಂಥ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಹೊಳಲೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೊಳಲೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮ ಬೂತ್ ಸಮಿತಿ ಎಲ್ಲ ಹಿತೈಷಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಹೊಳಲೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೇರ್ತಾರೆ. ಅಲ್ಲಿ ಸೇರಿಕೊಂಡು ಅಲ್ಲಿ ಪೂಜೆಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಎಲ್ಲರೂ ಒಟ್ಟಾಗಿ ಹೊರಡುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಒಟ್ಟಾಗಿ ಶಿವಮೊಗ್ಗ ಜಿಲ್ಲೆಯ ಬಂಜಾರ ಭವನದಲ್ಲಿ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ನಾವಿಲ್ಲಿ ಸೇರ್ಕೋತೀವಿ. ಸೊ ಇಲ್ಲಿ ಮೊದಲಿಗೆ ರಕ್ತದಾನ ಶಿಬಿರ ನಡೀತಾ ಇರುತ್ತೆ. ರಕ್ತದಾನ ಶಿಬಿರನ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ. ರಕ್ತದಾನ ಶಿಬಿರ ನಡೀತಾ ಇರುತ್ತೆ. ಜೊತೆಲಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ಇಲ್ಲಿ ಮಾಡುವಂಥ ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ವಿ. ಅವತ್ತಿನ ದಿನ ಅವರ ಬರ್ತ್ಡೇ ಪ್ರಯುಕ್ತ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವಿಕಲಚೇತನರಿಗೆ ತ್ರಿಚಕ್ರ ವಾಹನದ ವಿತರಣೆ, ಕೃತಕ ಕಾಲು ವಿತರಣೆ ಹಾಗೂ ಶ್ರವಣ ಸಾಧನದ ವಿತರಣೆ ಕಾರ್ಯಕ್ರಮ ಕೂಡ ಬಂಜಾರ ಭವನದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ಅಗರಬತ್ತಿ ತಯಾರಿಕಾ ಸ್ತ್ರೀಶಕ್ತಿ ಸಹಾಯ ಸಂಘಗಳಿದ್ದಾವೆ. ಒಟ್ಟು 8 ಗ್ರಾಮ ಪಂಚಾಯಿತಿಗಳಿಂದ 18 ಒಟ್ಟು ಸಂಘಗಳಿಗೆ 18 ಅಗರಬತ್ತಿ ಮಿಷನ್ಗಳನ್ನು, ಅಂದರೆ ಅಗರಬತ್ತಿ ತಯಾರಿಕೆ ಮಿಷನ್ಗಳನ್ನು ಸೈಕಲ್ ಬ್ರ್ಯಾಂಡ್ನವ್ರ ಜೊತೆಲಿ ಈಗಾಗಲೇ ಚರ್ಚೆ ಮಾಡಿ ಅವರು ಎಲ್ಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಮೊನ್ನೆ ಹೊಳಲೂರಲ್ಲಿ ನಾವು ಸೇರ್ಕೊಂಡಿದ್ವಿ. ನಾವು ಸನ್ಮಾನ್ಯ ಸಂಸದರು ಅವತ್ತು 2 ದಿನ ಟ್ರೈನಿಂಗಲ್ಲಿ ಕೊಡುವಂಥ ಕೆಲಸ ಆಯಿತು. ಅವರೆಲ್ಲರೂ ಕೂಡ ಈಗ ಮಿಷನನ್ನು ಒಂದು ಸಂಸ್ಥೆ ಜೊತೆಲಿ ಸೇರಿಕೊಂಡು ಅವರು ಈ ಒಂದು ಇದನ್ನು CSR ಫಂಡಲ್ಲಿ ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಒಟ್ಟು 18 ಮಿಷನ್ಗಳು, ಒಂದು ಮಿಷನ್ನ ಬೆಲೆ 70,000 ರೂಪಾಯಿ. ಹಾಗೆ ಒಟ್ಟು 18 ಮಿಷನ್ಗಳನ್ನು ಅವರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದಾದ ನಂತರ ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 21 ಜನ ಹಿರಿಯ ಕಾರ್ಯಕರ್ತರು, ಅಂದರೆ ಸಂಘಟನೆಗಾಗಿ ಕನಿಷ್ಠ 35-40 ವರ್ಷ ಸಂಘಟನೆಗಾಗಿ ದುಡಿದಿರ್ತಕ್ಕಂಥ ಹಿರಿಯರು, ಅವರಿಗೆ ಒಂದು ಗೌರವಾರ್ಪಣೆಯನ್ನು ಸನ್ಮಾನ್ಯ ಸಂಸದರಿಂದ ಮಾಡಬೇಕು ಅಂತೇಳಿ ನಾವೆಲ್ಲರೂ ಯೋಚನೆ ಮಾಡಿದ್ದೀವಿ. ಯಾಕೆಂತೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೆ ಕಾರ್ಯಕರ್ತ ಆಧಾರಿತ ಪಕ್ಷ ಆಗಿರೋದ್ರಿಂದ ಹಿರಿಯರಿಗೆ ನಾವು ಆ ಸನ್ಮಾನ ಮಾಡೋದ್ರ ಮೂಲಕ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಡಬೇಕು. ಅವರ ಮೂಲಕ ಇವತ್ತು ನಾವೆಲ್ಲರೂ ಇಲ್ಲಿ ಕೋರುವಂಥದ್ದು ಸನ್ಮಾನ್ಯ ರಾಘಣ್ಣವರವರು ಕೂಡ ಆ ಸ್ಥಾನಕ್ಕೆ ಏರಿರುವಂಥದ್ದು. ಇವೆಲ್ಲವನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಸನ್ಮಾನ್ಯ BY ರಾಘವೇಂದ್ರರವರು ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಅದಾದ ನಂತರ ಸನ್ಮಾನ್ಯ ರಾಘಣ್ಣರವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮದ ರೂಪುರೇಷೆ ಅವತ್ತಿನ ದಿನ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಗ್ರಾಮಾಂತರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಮತ್ತು ಅವರಿಗೆ ನಾವೊಂದಷ್ಟು ಪ್ರೇರಣೆಯನ್ನು ಕೊಡಬೇಕು. ಇನ್ನೂ ಹೆಚ್ಚು ಕೆಲಸಗಳು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು. ರಾಜ್ಯದಲ್ಲಿ, ದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋಂಥ ಒಂದು ಅಪೇಕ್ಷೆನ ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡ್ತಾ ಇದ್ದೀವಿ.